ಒಳ ಮೀಸಲಾತಿ ಜಾರಿ ಮಾಡಲಾರದೆ ನಾವು ಯಾರೂ ಕೂಡ ಪ್ರಾಣವನ್ನು ವಾಪಸ್ಸು ಪಡೆದು ಹೋಗೋದಿಲ್ಲ ಅನ್ನುವ ಕಾರಣಕ್ಕಾಗಿ ಪ್ರಾಣವನ್ನು ಒತ್ತೆ ಇಟ್ಟಾಗಿ ನಾವು ಒಳ ಮೀಸಲಾತಿಯನ್ನು ಪಡೆಯುತ್ತೇವೆ ಅಂತಂದೇಳಿ ಕ್ರಾಂತಿಕಾರಿ ಪಾದಯಾತ್ರೆಯನ್ನು ಹರಿಹರದಿಂದ ಹಮ್ಮಿಕೊಂಡು ಬಂದು ಇವತ್ತು 9ನೇ ದಿನದ ಅನಿರ್ದಿಷ್ಟಾವಧಿ ಧರಣಿಯನ್ನು ಮುಂದುವರಿಸಿದ್ದೇವೆ. ನಮ್ಮ ಮನವಿಯನ್ನು ಆಲಿಸಿ ನಮ್ಮ ಹೋರಾಟವನ್ನು ಬೆಂಬಲಿಸಿ ಕರ್ನಾಟಕ ಸರ್ಕಾರ ಬ್ಯಾಕ್ಲಾಗ್ ಪೋಸ್ಟ್ಗಳನ್ನು ತುಂಬೋದಿಲ್ಲ ಅಂತ ಹೇಳಿತ್ತು ಒಳ ಮೀಸಲಾತಿ ಜಾರಿಯಾಗುವವರೆಗೆ. ಆದರೆ ಈ ಬ್ಲಾಕ್ ಮೇಲ್ ಸರ್ಕಾರ, ಈ ವಚನಭ್ರಷ್ಟ ಸರ್ಕಾರ ಮತ್ತು ಆಡಳಿತದಲ್ಲಿರುವಂಥ ಎಲ್ಲ ಮಂತ್ರಿಗಳು ವೇಸ್ಟ್, ಈ ಇಡೀ ಸಾರ್ವಜನಿಕ ವ್ಯವಸ್ಥೆಯನ್ನು ಅಧೋಗತಿಯಲ್ಲಿ ತಗೊಂಡು ಬರುವಂತಹ ವೇಸ್ಟ್ ಟಿಶ್ಯೂ ಪೇಪರ್ಗಿಂತ ಕಡೆಯಾಗಿರುವಂಥ ಈ ಮಂತ್ರಿಗಳು ಈ ಒಳ ಮೀಸಲಾತಿ ಜಾರಿ ಮಾಡಲಾರದೆ ಈ ಬ್ಯಾಕ್ಲಾಗ್ ಪೋಸ್ಟ್ಗಳನ್ನು ತುಂಬುವಂಥ ಪ್ರಕ್ರಿಯೆ ನಿರಂತರವಾಗಿ ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ದಾಖಲಾತಿಗಳು ನಮ್ಮ ಕಡೆ ಇದ್ದಾವೆ. ಅವುಗಳನ್ನು ಇಟ್ಕೊಂಡೇ ನಾವು ವಾದ ಮಾಡ್ತಾ ಇದ್ದೀವಿ. ಇದು ಬ್ಲಾಕ್ ಮೇಲ್ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡದ ಹೊರತು ಈ ಕಾಂಗ್ರೆಸ್ ಸರ್ಕಾರಕ್ಕೆ ಉಳಿಗಾಲ ಇಲ್ಲ. ಮುಂದೊಂದು ದಿನ ತನ್ನ ಅಧಿಕಾರ ಕಳ್ಕೊಳ್ಳುತ್ತೆ. ಇದು ಸತ್ಯವಾದಂಥ ಮಾತು. ಒಳ ಮೀಸಲಾತಿ ಜಾರಿ ಮಾಡದೇ ಹೋದರೆ ಇಡೀ ಮಾದಿಗ ಸಮುದಾಯ ಕರ್ನಾಟಕದಾದ್ಯಂತ ಚುನಾವಣೆಯನ್ನು ಬಹಿಷ್ಕಾರ ಮಾಡುತ್ತೆ, TP-JDPನಲ್ಲಿ ಸೋಲಿಸುತ್ತೆ. ಪ್ರಾಥಮಿಕ ಸದಸ್ಯತ್ವದಿಂದ ಕೂಡ ಕಾಂಗ್ರೆಸ್ಸನ್ನು ತೆಗೆದುಹಾಕುವಂಥ ಕೆಲಸವನ್ನು ಮಾದಿಗ ಸಮುದಾಯ ಮಾಡುತ್ತೆ. ಈ ಕೂಡಲೇ ನಾಗಮೋಹನ್ ದಾಸ್ ಅವರ ವರದಿ ಏನು ಕಾಂಗ್ರೆಸ್ ಸರ್ಕಾರ ತಗೊಂಡಿದೆಯಲ್ಲ, ಅದನ್ನು ಅಂಗೀಕಾರ ಮಾಡಿ ತಗೊಂಡಿದೆಯಲ್ಲ, ಅದನ್ನು ಜಾರಿಗೊಳಿಸಬೇಕು. ವಿಳಂಬ ನೀತಿಯನ್ನು ಅನುಸರಿಸಿ ಮಾದಿಗರ ಮೂಗಿಗೆ ತುಪ್ಪ ಸವರುವಂಥ ಕೆಲಸ ಮಾಡುವಂಥದ್ದನ್ನು ಕಾಂಗ್ರೆಸ್ ಮಾಡಬಾರದು. ಇದು ನಮ್ಮ ಆಕ್ರೋಶ. ನಮ್ಮ ಹೋರಾಟ ಯಾವತ್ತೂ ಕೂಡ ನಿಲ್ಲೋದಿಲ್ಲ. ಇನ್ನೂ ನೀವು ಎಚ್ಚೆತ್ತುಕೊಳ್ಳುವಂಥ ಸಮಯ ತುಂಬ ದೂರ ಇಲ್ಲ. ಜನಗಳು ಜಾಗೃತರಾಗಿದ್ದಾರೆ. ನಿಮ್ಗೇನು ಬುದ್ಧಿ ಕಲಿಸ್ಬೇಕು ಅದನ್ನು ಬುದ್ಧಿಯನ್ನು ಚುನಾವಣೆಯ ಮೂಲಕ ಕಲಿಸ್ತಾರೆ. ಮತ್ತು ಜೊತೆಯಲ್ಲಿ ನಿಮಗೆ ಚಿಮಾರಿ ಹಾಕುವಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ನನ್ನ ಹೆಸರು ಮಲಿಯಪ್ಪ ಅಂತೇಳಿ ಬಳ್ಳಾರಿಯಿಂದ ಕ್ರಾಂತಿಕಾರಿ ಪಾದಯಾತ್ರೆ ಒಬ್ಬ ಸದಸ್ಯನಾಗಿದ್ದೇನೆ. ಸರ್, 30 ವರ್ಷದಿಂದ ಹೋರಾಟ ಮಾಡ್ತಾಯಿದ್ದೀರಾ. ಇನ್ನೊಂದು 2 ತಿಂಗಳಲ್ಲಿ ಉತ್ತಮ ಫಲಿತಾಂಶ ಬರುತ್ತೆ ಅಂತ ಮುಖ್ಯಮಂತ್ರಿಗಳಾಗಲಿ ಉನ್ನತ ಮಟ್ಟದ ಅಧಿಕಾರಿಗಳಾಗಲಿ ಸಭೆ ಸಮಾರಂಭಗಳಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ನಿಮ್ಮ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು, ರಾಷ್ಟ್ರಾಧ್ಯಕ್ಷರು ಯಾರೇ ಬಂದರೂ ಅದೇ ಗಟ್ಟಿ ನಿಲುವುಗಳಲ್ಲಿ ಹೇಳ್ತಾ ಇದ್ದಾರೆ. ಸರ್, ಕಾಂಗ್ರೆಸ್ ಸರ್ಕಾರದ ಮಂತ್ರಿಗಳು ಎಲ್ಲರೂ ಕೂಡ ತಮ್ಮ ಆತ್ಮಸಾಕ್ಷಿಯನ್ನು ಪ್ರಶ್ನೆ ಮಾಡಿಕೊಳ್ಳಲಿ. ಎಷ್ಟು 2 ತಿಂಗಳುಗಳಾಗಿದ್ದಾವೆ ಅಂತ, ಎಷ್ಟು 6 ತಿಂಗಳುಗಳಾಗಿದ್ದಾವೆ ಅಂತ, ಎಷ್ಟು ವರ್ಷಗಳಾಗಿದ್ದಾವೆ ಅಂತ. ಬೋಗಸ್ ಸುಳ್ಳು ಹೇಳಲಿಕ್ಕೂ ಒಂದು ಮಿತಿ ಇರುತ್ತೆ. ಆ ಮಿತಿಯನ್ನು ಮಿಕ್ಕಿ ಕಾಂಗ್ರೆಸ್ ಸುಳ್ಳು ಹೇಳ್ತಾ ಇದೆ. ಈ 2 ತಿಂಗಳ ಒಳಗಡೆ ಆಯೋಗ ರಚನೆ ಮಾಡಿ ಅದರ ಸಂಬಂಧಪಟ್ಟಂತೆ ಜಾರಿ ಮಾಡ್ತನ್ನುವಂತಹ ಯಾವುದೇ ನಂಬಿಕೆ ನಮಗಿಲ್ಲ. ತಾತ್ಕಾಲಿಕ ವರದಿಯನ್ನು ತಗೊಂಡಿದ್ದಾರಲ್ಲ, ಅದನ್ನು ಜಾರಿ ಮಾಡಿ ಕಂಡೀಷನ್ಸ್ ಅಪ್ಲೈ ಮಾಡಿ ಮುಂದೆ ಚೇಂಜಸ್ ಮಾಡೋದು, ಇನ್ಕ್ರಿಮೆಂಟ್ ಮಾಡೋದು, ಡಿಕ್ರಿಮೆಂಟ್ ಮಾಡೋದು ಅನ್ನುವಂಥದ್ದನ್ನು ಸರ್ಕಾರ ನಿರ್ಧರಿಸಲಿ. ಆ ಕಂಡೀಷನ್ಗೆ ನಾವು ಬದ್ಧವಾಗಿದ್ದೇವೆ. ಆದರೆ ನೀವು 2 ತಿಂಗಳ ಒಳಗಡೆ ನೀವು ಚುನಾವಣೆ ಅನೌನ್ಸ್ಮೆಂಟ್ ಮಾಡುವಂಥ ಗಿಮಿಕ್ಗಳನ್ನು ಮಾಡ್ತಾ ಇದ್ದೀರಿ. ಅಷ್ಟರೊಳಗಡೆ ಬ್ಯಾಕ್ಲಾಗ್ ಪೋಸ್ಟ್ಗಳನ್ನು ತುಂಬುವಂಥ ವ್ಯವಸ್ಥೆ ಮಾಡ್ತಾ ಇದ್ದೀರಿ. ಬ್ಯಾಕ್ಲಾಗ್ ಪೋಸ್ಟ್ಗಳನ್ನು ತುಂಬಿ ನೀವು ಒಳ ಮೀಸಲಾತಿಯನ್ನು ಜಾರಿ ಮಾಡೋದ್ರಿಂದ ಉಪಯೋಗ ಇಲ್ಲ. ನಾವು ಕೇಳ್ತಿರೋದು ನಮ್ಮ ಭವಿಷ್ಯ, ನಮ್ಮ ಸಮುದಾಯದ ಯುವ ಶಕ್ತಿಯ ಭವಿಷ್ಯ. ಇದನ್ನು ನೀವು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ 2 ತಿಂಗಳು ಕೇಳ್ತಾ ಇದೆ ಅಂದರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ದುಡಿತಿರುವಂಥ ನಮ್ಮದೇ ಸಮುದಾಯದ ನಾಯಕರು ಬಕೆಟ್ ಅಲ್ಲ ದೊಡ್ಡ ದೊಡ್ಡ ಸಿಂಟೆಕ್ಸ್ ಹಿಡಿಯುವಂಥ ಕೆಲಸ ಮಾಡ್ತಿದ್ದಾರೆ. ಮೊದಲು ದಯಮಾಡಿ ಅದನ್ನು ಬಂದ್ ಮಾಡಬೇಕು ನಮ್ಮ ಸಮುದಾಯದ ಹಿರಿಯರು. ಸರ್, ಎಲ್ಲೋ ತಾವು ತಾಳ್ಮೆ ಎಲ್ಲೋ ಕಳ್ಕೊಂಡು ತುಂಬ ಭಾವೋದ್ವೇಗದಲ್ಲಿ ಏನೋ ಮಾತಾಡ್ತಾ ಇದ್ರೇನೋ ಒಂದು ಕಡೆ ಅನಿಸ್ತಾ ಇದೆ. ನಾನು ಮಾತಾಡಿರುವಂಥ ಪ್ರತಿಯೊಂದು ಮಾತಿಗೂ ಕೂಡ ಸಮರ್ಥನೆಯನ್ನು ಮಾಡ್ಕೊತೀನಿ. ನಾನು ಎಲ್ಲೂ ಕೂಡ ತಾಳ್ಮೆಯನ್ನು ಕಳ್ಕೊಂಡಿಲ್ಲ. ಓಕೆ ಸರ್, ಥ್ಯಾಂಕ್ ಯು. ಬ್ಲಾಕ್ ಮೇಲ್ ಸರ್ಕಾರಕ್ಕೆ ಧಿಕ್ಕಾರ, ಒಳ ಮೀಸಲಾತಿ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ, ಒಳ ಮೀಸಲಾತಿ ವಿರೋಧಿಗಳಿಗೆ ಧಿಕ್ಕಾರ, ಒಳ ಮೀಸಲಾತಿ ವಿರೋಧಿಗಳಿಗೆ ಧಿಕ್ಕಾರ, ವಚನ ಭ್ರಷ್ಟ ಮುಖ್ಯಮಂತ್ರಿಗೆ ಧಿಕ್ಕಾರ. ಜೈ 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 ಭೀಮ್, ಜೈ 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 ಭೀಮ್, ಜಾರಿಯಾಗಲಿ ಜಾರಿಯಾಗಲಿ ಒಳ ಮೀಸಲಾತಿ ಜಾರಿಯಾಗಲಿ, ಒಳ ಮೀಸಲಾತಿ ಜಾರಿಯಾಗಲಿ. ಜೈ 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 ಭೀಮ್, ಜೈ ಭೀಮ್. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಜಾರಿಯಾಗಲಿ ಜಾರಿಯಾಗಲಿ, ಒಳ ಮೀಸಲಾತಿ ಜಾರಿಯಾಗಲಿ, ಜಾರಿಯಾಗಲಿ ಜಾರಿಯಾಗಲಿ, ಒಳ ಮೀಸಲಾತಿ ಜಾರಿಯಾಗಲಿ, ಜಾರಿಯಾಗಲಿ ಜಾರಿಯಾಗಲಿ, ಒಳ ಮೀಸಲಾತಿ ಜಾರಿಯಾಗಲಿ, ಜಾರಿಯಾಗಲಿ ಜಾರಿಯಾಗಲಿ, ಒಳ ಮೀಸಲಾತಿ ಜಾರಿಯಾಗಲಿ. ಏನೇ ಬರಲಿ ಒಗ್ಗಟ್ಟಿರಲಿ, ಏನೇ ಬರಲಿ ಒಗ್ಗಟ್ಟಿರಲಿ, ಏನೇ ಬರಲಿ ಒಗ್ಗಟ್ಟಿರಲಿ. ಏತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಒಳ ಮೀಸಲಾತಿ ವಿರೋಧಿಗಳಿಗೆ ಧಿಕ್ಕಾರ, ಒಳ ಮೀಸಲಾತಿ ವಿರೋಧಿಗಳಿಗೆ ಧಿಕ್ಕಾರ, ವಚನ ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಧಿಕ್ಕಾರ, ಮಾನಗಟ್ಟ ಸರ್ಕಾರಕ್ಕೆ ಧಿಕ್ಕಾರ, ಮಾನಗಟ್ಟ ಸರ್ಕಾರಕ್ಕೆ ಧಿಕ್ಕಾರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟಕ್ಕೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ
ಕೃಷ್ಣಪ್ಪರವರ ಹೋರಾಟಕ್ಕೆ, ಕ್ರಾಂತಿಕಾರಿ ಪಾದಯಾತ್ರೆ ಹೋರಾಟಕ್ಕೆ, ಕ್ರಾಂತಿಕಾರಿ ಪಾದಯಾತ್ರೆ ಹೋರಾಟಕ್ಕೆ